ಇನ್ನು ನಮ್ಮ ಸುದ್ದಿ ಡಬ್ಬಿಯ 3ನೇ ಸುದ್ದಿ ಯಾವುದು ಹಾಗಾದ್ರೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಆದ ಮೇಲೆ, ಸರ್ಕಾರ ರಚನೆ ಆದ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದೇನಪ್ಪಾ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸ್ಟಿಂಗ್ ನ ಕಂಟಕ. ಹಾಗಾದ್ರೆ ಏನಿದು ಸರ್ಕಾರಕ್ಕೆ ಸ್ಟಿಂಗ್ ನ ಕಂಟಕ? ಸೊ ಯಾರು ಹಾಗಾದ್ರೆ ಆ ಸ್ಟಿಂಗ್ ಆಪರೇಷನ್ ಅಲ್ಲಿ ಯಾವೆಲ್ಲ ವಿಚಾರಗಳಿದೆ? ಹಾಗಾದ್ರೆ ಏನು ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇರುವಂತಹ ವಿಚಾರ? ಹಾಗಾದ್ರೆ ವರ್ಗಾವಣೆಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗುಪ್ತ ಸಭೆ ಕೂಡ ನಡೆದಿದೆ. ಸೊ ಈ ವಿಚಾರ ಇದೀಗ ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಒಂದು ಕಡೆ ವಿಪಕ್ಷದಲ್ಲಿ ಕೂತಿರುವಂತಹವರು ವರ್ಗಾವಣೆಯ ಆರೋಪ ಸರ್ಕಾರದ ಮೇಲೆ ಹೊರಿಸ್ತಾರೆ. ಸೊ ಆ ಬೆಳವಣಿಗೆಗಳ ಬೆನ್ನಲ್ಲೇ ಒಂದು ಕಡೆ ಎಚ್ ಸಿ ಮಹದೇವಪ್ಪ ಅವರ ನಿವಾಸದಲ್ಲಿ ಸಭೆ ಕೂಡ ನಡೆಯುತ್ತೆ. ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಸಮಾಲೋಚನೆ ನಡೆಸಿದ್ರಂತೆ. ಹಾಗಾದ್ರೆ ಈ ಸಭೆಯಲ್ಲಿ ಪರಮೇಶ್ವರ್ ಅವರು, ಮುನಿಯಪ್ಪ ಅವರು, ಮಹದೇವಪ್ಪ ಅವರ ಮನೆಯಲ್ಲಿ ನಡೆಸಿದಂತಹ ಸಭೆ. ಹಾಗಾದ್ರೆ ಈ ಸ್ಟಿಂಗ್ ಆಪರೇಷನ್ ಏನು? ಆ ಸ್ಟಿಂಗ್ ಆಪರೇಷನ್ ಬಗ್ಗೆ ಸಮಾಲೋಚನೆ ಅಂತ ಹೇಳಿದ್ರೆ ಯಾವ ವಿಚಾರಗಳು? ಹಾಗಾದ್ರೆ ಸಚಿವರೊಬ್ಬರ ಅಳಿಯ ಡೀಲ್ ಮಾಡಿರುವಂತಹ ಬಗೆಗಿನ ಸ್ಟಿಂಗ್ ಅಂತೆ. ಮಾವನ ಖಾತೆಯಲ್ಲಿ ಅಳಿಯನೇ ಡೀಲ್ ಮಾಡ್ತಾ ಇದ್ದಂತೆ. ಹಾಗಾದ್ರೆ ಆ ಸಚಿವರು ಯಾರು? ಆ ಅಳಿಯ ಯಾರು? ಹಾಗಾದ್ರೆ ವಿಧಾನಸೌಧದಲ್ಲೇ ಡೀಲ್ ಮಾಡಲಾಗಿದ್ಯಂತೆ. ಆ ಸ್ಟಿಂಗ್ ವಿಡಿಯೋ ಬಹಿರಂಗ ಆಗಬಾರದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರಂತೆ. ಹಾಗಾದ್ರೆ ಈ ವರ್ಗಾವಣೆ ಇಲಾಖೆ ಟೆಂಡರ್ ಬಗ್ಗೆ ಡೀಲ್ ಬಂದಿರುವಂತಹ ಆರೋಪ ಏನ್? ಹಾಗಾದ್ರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿ ಈ ರೀತಿಯಾಗಿ ಗುಪ್ತವಾಗಿ ಸಭೆಯನ್ನ ನಡೆಸುವಂತಹ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆಗಳಿದೆ. ನೋಡೋಣ ಆ ಸ್ಟಿಂಗ್ ಆಪರೇಷನ್ ಯಾರದ್ದು, ಯಾರ ಕೊರಳಿಗೆ ಈ ಒಂದು ಆರೋಪ ಸುತ್ತಕೊಳ್ಳುತ್ತೆ ಹಾಗಾದ್ರೆ ಅಂತ. ಇನ್ನು ವಿವಿಧ ಇಲಾಖೆಗಳಲ್ಲಿನ ವರ್ಗಾವಣೆ ಬಗ್ಗೆ ಚರ್ಚೆ ಆಗಿದೆ. ಜೊತೆಗೆ ಸಿಎಂ ಅವರ 3 ಆಪ್ತರೇನಿದ್ದಾರೆ, ಸೊ ಅವರು ಮೂಗನ ತೂರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯಾಗ್ತಾ ಇತ್ತು. ಸೊ ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ 1.5 ಗಂಟೆಗೂ ಅಧಿಕ ಕಾಲ ಈ ಒಂದು ಸೀಕ್ರೆಟ್ ನ ಸಭೆಯನ್ನ ನಡೆಸಲಾಗಿದೆ. ಆ ಸೀಕ್ರೆಟ್ ನ ಸಭೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿನ ವರ್ಗಾವಣೆ ಬಗ್ಗೆ ಚರ್ಚೆಯಾಗಿದ್ಯಂತೆ. ಸೊ ಈಗ ಅದೇನೋ ಹೇಳ್ತಾರಲ್ಲ, ವಿಪಕ್ಷದವ್ರು ಮಾಡ್ತಾ ಇರುವಂತಹ ಆರೋಪಕ್ಕೂ ಸದ್ಯಕ್ಕೆ ಅದಕ್ಕೆ ಪುಷ್ಟಿ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇರುವುದೇ ವಿಪರ್ಯಾಸ. ನೋಡಿ, ಒಂದು ಕಡೆಗೆ ಈಗೇನೋ ಗುಪ್ತವಾಗಿ ಸಭೆ ನಡೆಸಿದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಇದೀಗ ಸ್ಟಿಂಗ್ ಟೆನ್ಷನ್ ಶುರುವಾಗಿದೆ. ವಿಧಾನಸೌಧದಲ್ಲೇ ಸಚಿವರೊಬ್ಬರ ಅಳಿಯ ಡೀಲ್ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ. ಈ ವರ್ಗಾವಣೆ ವಿಚಾರ, ಇಲಾಖೆಯ ಟೆಂಡರ್ ಬಗ್ಗೆ ಅವರೇ ಡೀಲ್ ಮಾಡ್ತಾರಂತೆ ನೇರವಾಗಿ. ಮಾವನ ಹೆಸರಿನಲ್ಲಿ ಅಳಿಯ ಒಬ್ಬರು ಡೀಲ್ ಮಾಡ್ತಾ ಇದ್ದಾರೆ, ಅದರಲ್ಲೂ ರಾಜಾರೋಷವಾಗಿ ವಿಧಾನಸೌಧದಲ್ಲೇ ಅನ್ನೋ ಗಂಭೀರ ಆರೋಪ ಇದು. ಅದರಲ್ಲೂ ದಲಿತ ಸಚಿವರೊಬ್ಬರ ಅಳಿಯ ಅನ್ನೋ ಒಂದು ಗುಮಾನಿ ಕೂಡ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಆ ದಲಿತ ಸಚಿವರು ಯಾರು ಅನ್ನೋದೇ ಸದ್ಯದ ಮಟ್ಟಿಗಿರುವಂತಹ ಪ್ರಶ್ನೆ. ಮಹದೇವಪ್ಪ ಅವರ ಮನೆಯಲ್ಲಿ ದಲಿತ ಸಚಿವರೆಲ್ಲರೂ ಕೂಡ ಗುಪ್ತಾಗಿ ಸಭೆಯನ್ನ ಕೂಡ ನಡೆಸಿದ್ದಾರಲ್ಲ. ಸೊ ಈಗ ಸರ್ಕಾರದ ಸಚಿವರುಗಳಿಗೆ ಅಥವಾ ನೇರವಾಗಿ ಸರ್ಕಾರಕ್ಕೆ ಈಗ ತಾನೇ ಸರ್ಕಾರ ಮೊದಲ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಸಂದರ್ಭದಲ್ಲೇ ಡೀಲ್ ಆಗಿದೆ ಅನ್ನೋ ಒಂದು ಸ್ಟಿಂಗ್ ವಿಚಾರ ಹರಿದಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ನೇರವಾಗಿ ಹೊಡೆತ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ.